ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್, ಆಲ್ಟರ್ನೇಟಿವ್ ಮೆಡಿಸಿನ್ ಪ್ರಾಕ್ಟೀಷನರ್ ಆಗಿ ಮಾಡ್ತಾ ಇದ್ದೀನಿ. ಒಂದು ರೈಟ್ ವೇ ಹೆಲ್ತ್ ಇಂಟರ್ನ್ಯಾಷನಲ್ನ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟು ನಮ್ಮ ಶಂಕರ್ ಸರ್ಗೆ ನಾನು ಕೊಟ್ಟಿದ್ದೀನಿ ಮಲ್ಲೇಶ್ವರನಲ್ಲಿ. ಇವರಿಗೆ ಒಂದು ಡಿಸಾರ್ಡರ್ ಇತ್ತು, ಲೈಕೋಸಿಟಿಸ್ ಡಿಸಾರ್ಡರ್. L3, L4, L5 ಅಲ್ಲಿ ಇಶ್ಯೂ ಆಗಿ ನಡೆಯೋದಕ್ಕೆ 2-3 ವರ್ಷ ಇವತ್ತು ಸ್ಟ್ರಗಲ್ ಆಗ್ತಾಯಿದ್ರು. ಈ ಒಂದು ನಮ್ಮ ರೈಟ್ ವೇ ಹೆಲ್ತ್ ಸಂಬಂಧಪಟ್ಟಂಗೆ ನಾವು ನಮ್ಮ ಒಂದು ಪ್ರೀಮಿಯಂ ಕಿಟ್ನ ನಾನು ಕೊಟ್ಟಿದ್ದೆ. ಇವತ್ತು 2-3 ತಿಂಗಳು ಆಗಿದೆ. ಇವ್ರ ಕಡೆಯಿಂದ ನಾವು ಒಂದು ಏನು ವಿಷಯ ಈ ಥರ ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸರ್ ಮಾತಾಡಿ, ಇದ್ರ ಬಗ್ಗೆ ವಿಷಯ ಹೇಳಿ ಮತ್ತು ಪ್ರತಿಯೊಂದು ಮಾಹಿತಿ ಕೊಡಿ. ಸರ್ ನಮಸ್ಕಾರ, ನಾನು ಶಂಕರ್ ಬಾಬು ಅಂತ. 3 ವರ್ಷದಿಂದ ನಾನು ಈ ನರ್ವು ಮಸಲ್ ಅನುಭವಿಸ್ತಾ ಇದ್ದೀನಿ. ಸೊ 3 ಇಯರ್ಸ್ ಫಸ್ಟು ನಾನು ಇಂಗ್ಲೀಷ್ ಮೆಡಿಸನ್ ಹೋದೆ. ಇಂಗ್ಲೀಷ್ ಮೆಡಿಸನಲ್ಲಿ ನನಗೆ ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗೋದು. ಸೊ ನನಗೆ ಅಷ್ಟೇ ಕಾಲು ಏನು ಗುಣ ಆಗಲ್ಲ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಇನ್ಫ್ಯಾಕ್ಟ್ ಆ ಇಂಗ್ಲೀಷ್ ಮೆಡಿಸನ್ ತೊಗೊಂಡು ಮೈಂಡ್ವರೆಗೂ ಹೊಟ್ಟೈತು, ನನಗೆ ಮೈಂಡು ಇಂಬ್ಯಾಲೆನ್ಸ್ ಆಗೋದು. ಸೊ ಅಷ್ಟು ತೀರಾ ನೆಗೆಟಿವ್ ಆಗುತ್ತೆ. ಸೊ ನಮ್ಮ ಮಂಜುನಾಥ್ ಸಾರು, ಶಿರೀನ್ ಪಾಷಾ ಅಂತ ಒಬ್ಬರು ಮೇಡಮ್ನು, ಇಬ್ಬರೂ ನಮಗೆ ಮನೆಗೆ ಬಂದು 3 ಮಂತ್ಸ್ ಬ್ಯಾಕು ಎಕ್ಸ್ಪ್ಲೈನ್ ಮಾಡಿ ಈ ರಾಯಲ್ ಕಿಟ್ ಅಂತ ಕೊಟ್ಟರು. 3 ಮಂತ್ಸಿಂದ ತೊಗೊತಾ ಇದ್ದೀನಿ. ಹೆಡ್ ಟು ಟೋ ನನಗೆ ಫಸ್ಟು ಇದು ಬಾಡಿಲಿರೋ ಏನಂತಾರೆ ಈ ಗೆಲೀಜು ಅಂತಲೇ ಹೇಳ್ಬೋದು, ಅದೆಲ್ಲ ಕಿತ್ಕೊಂಡೋಯ್ತು. ಸೊ ಅದೆಲ್ಲ ಕಿತ್ಕೊಂಡೋಗಿ ನನಗೆ ಲೆಗ್ಸ್ ಆ್ಯಕ್ಚುಲಿ ಊತ ಎಲ್ಲ ಬಂದಿತ್ತು. ಆಮೇಲೆ ಇನ್ಫ್ಯಾಕ್ಟ್ ನಾನು ಒಂದು ಕಡೆ ಬಿದ್ದುಬಿಟ್ಟಿದ್ದೆ, ಲಿಗಾಮೆಂಟು ಊತ ಆಗ್ಬಿಟ್ಟಿತ್ತು. ಊತಗಳೆಲ್ಲ ಕ್ಲಿಯರ್ ಆಯಿತು. ಅದ್ಯಾವುದು ಸ್ಪ್ರೇ ಅಂತ ಕೊಟ್ಟಿದ್ದು, ಆ ಸ್ಪ್ರೇ ಆಲ್ಮೋಸ್ಟ್ ಒಂದು 4-5 ನಾನು ಯೂಸ್ ಮಾಡಿದೆ. ಫುಲ್ಲು ಈ ಲೆಗ್ಸು ಇಟ್ಟಿಟ್ಟು ದಪ್ಪ ಆಗ್ಬಿಟ್ಟಿತ್ತು, ಅದೀಗ ಶೇಪಿಗೆ ಬಂದಿದೆ. ಆಮೇಲೆ ಬಾಡಿ ಫುಲ್ಲು ಬ್ಲ್ಯಾಕ್ ಆಗಿದೆ, ವೈಟ್ ಆಗಿದೆ. ಆಮೇಲೆ ಈ ಸ್ಮಾರ್ಟ್ನೆಸ್ ಇದೆ ನೋಡಿ, ನನಗೆ ಸ್ಮಾರ್ಟ್ನೆಸ್ ಅನ್ನೋದು ಇರಲಿಲ್ಲ ಒಂದು 3 ಮಂತ್ಸ್ ಬ್ಯಾಕ್ ಇವ್ರು ಮೆಡಿಸನ್ ತೊಗೊಳಕ್ಕೆ ಮುಂಚೆ. ಈಗ ಸ್ಮಾರ್ಟ್ ಆಗಿಬಿಟ್ಟಿದ್ದೀನಿ. ಸೊ ಸ್ಮಾರ್ಟ್ ಬಾಯ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಸ್ಮಾರ್ಟ್ನೆಸ್ ಬಂದುಬಿಟ್ಟಿದೆ. ಈಗೇನೆಂದರೆ ಈ ನೀ ಸ್ಟ್ರೆಂತ್ ಬರಬೇಕು, ಯಾಕಂದರೆ ಈ ನೀ ಮತ್ತು ಮಸಲ್ ಪ್ರಾಬ್ಲಮ್ ಇರೋದ್ರಿಂದ ನೀ ಸ್ಟ್ರೆಂತ್ ಒಂದು ಬಂದ್ಬಿಟ್ಟ ಅಂದರೆ ಓಡಾಟ ಈಸಿ ಆಗುತ್ತೆ. ಸದ್ಯಕ್ಕೆ ಓಡಾಟ ಒಂದು ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ ಹೊರತು ಈ ಹೆಡ್ ಟು ಟು ಸೂಪರಾಗಿ ಇಂಪ್ರೂವ್ ಆಗಿದ್ದೀನಿ. ಇದರಲ್ಲಿ ಹನಿ ಅಂತ ಬರುತ್ತೆ, ಒಂದು ಜಸ್ಟ್ ಒಂದು ಅರ್ಧ ಸ್ಪೂನ್ ಡೈಲಿ ತೊಗೊತೀನಿ. ಅದರಲ್ಲಿ ಏನು ಪವರ್ ಇದೆ ಅಂದರೆ ಅರ್ಧ ದಿವಸ ಅದು ತೊಗೊಳುತ್ತೆ ನಿಮಗೆ ಬಾಡಿ ಆ್ಯಕ್ಟಿವೇಶನ್ ಆಗುತ್ತೆ. ಮಧ್ಯಾಹ್ನದ ಮೇಲೆ ಫುಲ್ಲಿ ಆ್ಯಕ್ಟಿವ್ ಆಗುತ್ತೆ. ಸೊ ಆ ಥರ ಹನಿ ಇನ್ನೂ 1 ತಿಂಗಳು ಬರುತ್ತೆ. ನನ್ನ ಪ್ರಕಾರ 1 ತಿಂಗಳು ತೊಗೊಳ್ಳೋಷ್ಟರಲ್ಲೇ ಎಲ್ಲ ಸ್ಟ್ರೆಂತ್ ಬಂದು ಎದ್ದು ಓಡಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಟು ಮುಪ್ಪು, ಥ್ಯಾಂಕ್ಸ್ ಟು ಮಂಜುನಾಥ್ ಸರ್, ಥ್ಯಾಂಕ್ಸ್ ಟು ಶಿರೀನ್ ಪಾಷಾ. ನಾನು ಪುನರ್ಜನ್ಮ ಕೊಟ್ಟಿದ್ದೆ. ನಾನು ಆಲ್ಮೋಸ್ಟ್ ಅಷ್ಟೇ ಅಂದ್ಕೊಂಡ್ಬಿಟ್ಟಿದೆ, ಪುನರ್ಜನ್ಮ ಕೊಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ದೇವ್ರ ಥರ ಬಂದು ಈ ಥರ ಒಂದು ಅದ್ಭುತವಾದ ಶಕ್ತಿ ಅಂತ ಹೇಳ್ಬೋದು ನಮ್ಮ ರೈಟ್ ವೇ ಹೆಲ್ತ್ ಇಂಟರ್ನ್ಯಾಷನಲ್ ಪ್ರಾಡಕ್ಟು. ಸೊ ಮುಪ್ಪು ಹನಿ ಇಷ್ಟು ನಮಗೆ ರಿಸಲ್ಟ್ ಬಂದಿದೆ. ನೀವು ತಗೊಳ್ಳಿ, ಪ್ರತಿಯೊಬ್ಬರು ಇದನ್ನು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೆಲ್ತ್ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ನನ್ನೇ ಸ್ಪೆಸಿಮನ್ ಇಟ್ಕೋಬೋದು ನೀವು. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬರ್ತೀನಿ ಅಂದರೆ, ಈ ಥರ ಇಂಡಿಪೆಂಡೆಂಟಾಗಿ ನಾನು ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಈ ಥರ ಸಪೋರ್ಟ್ ತೊಗೊಂಡು ನಿಂತ್ಕೊತಾ ಇದೆ. ಈಗ ನೋಡಿ, ಇಂಡಿಪೆಂಡೆಂಟಾಗಿ ಐ ಆಮ್ ಏಬಲ್ ಟು ಸ್ಟ್ಯಾಂಡ್. ಅಟ್ಲೀಸ್ಟ್ ಒಂದು 2-3 ಮಿನಿಟ್ಸ್ ಐ ಆಮ್ ಏಬಲ್ ಟು ಸ್ಟ್ಯಾಂಡ್. ಇನ್ನು ಒಂದು ಸ್ವಲ್ಪ ಓಡಾಟ ಬಂದ್ಬಿಟ್ಟ ಅಂದರೆ ಐ ಆಮ್ ಇಟ್ಸ್ ಅ ಮಿರಾಕಲ್. ಮುಪ್ಪು ಹ್ಯಾಸ್ ಡನ್ ಎ ಮಿರಾಕಲ್ ಅಂತ ಹೇಳಿ ಖಂಡಿತ. ನೋಡಿ, ಈ ಥರ ನಿಂತಿದ್ದೀನಿ, ನಾನೇ ಸ್ಪೆಸಿಮನ್. ಎಷ್ಟು ವರ್ಷ ಆಯಿತು ನಿಂತ್ಕೊಂಡು? ನೋಡಿ, ಹ್ಯಾಂಡ್ಸ್ ಬೇಕಾದ್ರೆ ಐ ಕ್ಯಾನ್ ಮೂವ್. ಎಷ್ಟು ವರ್ಷ ಆಯಿತು ಈ ಥರ ನಿಂತ್ಕೊಂಡು? ಐ ವಾಸ್ ನಾಟ್ ಏಬಲ್ ಟು. ಓಕೆ. ಈವನ್ ತಲೆ ನೋಡಿ ಹಿಂಗೆ ಅಂತ ಇರಲಿಲ್ಲ. ಓಕೆ. ನಿಂತ್ಕೊಂಡ್ರೆ ಯಾರನ್ನ ಮಾತಾಡಿದ್ರೆ ಐ ವಾಸ್ ನಾಟ್ ಏಬಲ್ ಟು ಟರ್ನ್ ಲಿಫ್ಟ್. ಓಕೆ. ಸೊ ದಿಸ್ ಇಟ್ಸೆಲ್ಫ್ ಇಸ್ ಎ ಸ್ಪೆಸಿಮನ್. ಓಕೆ. This itself is a specimen. You can, people can decide. Thank you, thank you, sir. Thank you, sir. Thank you for sharing, sir. Thank you for a miracle. Thank you.